ದುರ್ಗಮ್ಮ ₹200 ಗ್ಲೀಟ್ ಒಡವೆ ಹಾಕುವಂತ ಸ್ಥಿತಿ ನಿಮ್ಗೆ ಯಾವತ್ತೂ ಬಂದಿರ್ಲಿಲ್ಲ ಅವರ. ಆ ಕೊಲ್ಲೂರಿಂದ ಬಂತು ನೋಡ್ರಿ ಗ್ರಾಚಾರ, ಅದು ನಿಮ್ಗೆ ಕಾಡಾಕ್ ಹತ್ತದ ಅವರ. ಆ ಸ್ವಾಮಿಯರ ಆ ಶಂಕ ಇಲ್ಲಿ ಇರೋದ್ ಬ್ಯಾಡ ಅಂತ ಹೇಳಿದ್ಮ್ಯಾಗು ನೀವ್ ಅದನ್ನ ಒಳಗ್ ತರಬಾರ್ದಿತ್ರಿ, ಗಂಗ್ಯಾಗ ತೇಲ್ ಬಿಡ್ಬೇಕಿತ್ರಿ. ತೇಲ್ ಬಿಡೋ ಮನ್ಸ್ ಅದ ಸಂಗವ, ಅದ್ರ ಕೇಶವನಾಥ್ರ ಬಗ್ಗೆ ನಿರೀಕ್ಷೆನೂ ಅದ. ಈ ನಾಟಕ ನಡೆದ್ರ ನಮ್ ಕಂಪ್ನಿ ಮೊದ್ಲಾಗ ಆಗ್ತದಂತ ಹೇಳಿದ್ರಲ್ರಿ, ಮತ್ ಯಾಕ ಕೇಶವನಾಥ ತರ ರೊಕ್ಕದ ಮೇಲೆ ನಿರೀಕ್ಷೆ ಇಟ್ಟಿರಿ ನೀವು? ಶೇಟು ಬರ್ತಾನ ವಸೂಲಿಗ ಸಂಗವ, ಕೈಯಲ್ಲಿ ಬಿಡಿಗಾಸು ಇಲ್ಲ. ಹಾಕ್ಲಕ್ ಬೀಗ ಹಾಕಿ ಬೀದಿನಾಗ ನಿಲ್ಬೇಕಾಗ್ತದ. ನನಗ್ ನನ್ ಚಿಂತೆ ಇಲ್ಲ ಸಂಗವ, ನನ್ ಜೋಡಿ ಇರೋರ್ ಚಿಂತೆ. ಆ ಸೇಟು ಕಾಲಾವಕಾಶ ಕೊಟ್ಟಿದ್ದ. ನಮ್ ನಾಟಕ ಸಾಮಗ್ರಿಗಳು ಕೊಲ್ಲೂರ್ಗೆ ಹೋಗಕ್ ಮುಂದ. ನಮ್ ನಾಟಕ ಸಾಮಗ್ರಿಗಳು ಕೊಲ್ಲೂರಿಂದ ಬಂದು 1 ವಾರ ಆಗಂಗಿಲ್ಲ, ಅವ ಬೆನ್ನ ಹತ್ತಾನಂದ್ರ ಅದಕ್ಕೆಲ್ಲ ಆ ಶಂಕನೇ ಕಾರಣ ರೀ. ಅವರ ಸ್ವಾಮಿಯರ್ ಹೇಳಿದ ಕರೆ ಆಯ್ತ್ರಿ. ಸ್ವಾಮಿಯರ್ ಹೇಳ್ದಂಗ ಆತಲ್ರಿ ಅನಾಹುತ, ಅದಕ್ಕೆ ಈರಣ್ಣನೇ ಸಾಕ್ಷಿ ಅದನ. ಶಂಕ ದುರದಷ್ಟ ತರ್ತೈತಿ, ಸಣ್ಣದಾಗ ಮುಳುಗಡೆ ಶುರುವಾಗೈತಿ ಅವರ. ಕರೆ ಹೇಳ್ತೀನಿ ಅವರ, ಶಂಕ ಇದ್ದಂಗ ಸೇಟು ಏನಾರು ಬಂದ್ರ ನಿಂತ ಕಾಲ್ನಾಗ ನಮ್ಮನ್ನ ಮನೆಯಿಂದ ಹೊರಗಾಗ್ತಾನ. ಹೋದ್ ಸರಿ ಬಂದಾಗ ಸಮಾಧಾನವಾಗಿ ಹೋಗಿದ್ದ, ಆದ್ರೆ ಈ ಸರಿ ಹೋಗಂಗಿಲ್ಲವ, ಯಾಕಂದ್ರೆ ಶಂಕ ಐತಿ. ಸಣ್ಣ ಅನಾಹುತಕ್ಕ ನಿಮ್ಮ ಅವ್ವಾರ ನಿಮಗ್ ಕೊಟ್ಟಂತ ಕಿವಿ ಓಲಿ ಮಾರಿದ್ರಿ. ಅದು ಮೊದಲನೇ ದಿನದ ಅನಾಹುತ ಆಚಿ, ಇನ್ನು 6 ದಿನ ಬಾಕಿ ಐತ್ರಿ. ಏನಾರ ಆಗ್ಬಾರ್ದಾದ್ರ ಅಂಜಿಕೆ ಶುರು ಆಗೈತ್ರಿ ಅವರ. ಸ್ವಾಮಿಯಾರ ನಿಮ್ ಹಿತ ಬಯಸಿ ಶಂಕನ ಗಂಗ್ಯಾ ತೇಲ್ ಬಿಡ್ರಿ ಅಂದ್ರಿ, ಆದ್ರೆ ನೀವೇನ್ ಮಾಡ್ರಿ? ಆ ವಜ್ರಪ್ಪನ್ ಮಾತ್ ಕೇಳ್ಕನ ಶಂಕನ ಮನೆ ಒಳಗ್ ತಂದ್ರಿ. ಏನಾತ್? ಕೈ ಮುಗಿತೀನಿ ಅವರ, ಆ ಶಂಕನ ಗಂಗ್ಯಾ ತೇಲ್ ಬಿಡ್ರಲ್ಲ. ರಾಜ ಚಾ ಕಳ್ಸಿದ್ದಾನೆ. ಬಂದ 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 ಕಿಂಡರಿ ಜೋಗಿ. ರಾಜ ಚಾ ಕಳ್ಸಿದ್ದಾನೆ. ಇಂದ ಹುಣ್ಣಿಮೆ ಬೈಲಾಗ ಬೆಳಕ, ಜೀವನ ಬೈಲ ಅಂತಾರ. ಚಾ ತಗೋ, ಸಂಗವನ್ ಕರೀರಿ, ನಾ ಚಾ ಕೊಟ್ಟು ಹೊರಡ್ತೀನಿ. ಸಂಗವ್ವ ಅವ್ರಗ ಹುಷಾರಿಲ್ಲ, ನೀ ಕರೆದ್ರೆ ಬರಂಗಿಲ್ಲ, ನೀನ ಹೋಗ್ಕೊಡ. ನೀವೇ ಕೊಟ್ಬಿಡ್ತೀರಾ? ನಾನ ಆಕಿ ಕೂಡ ಜಗಳ ಆಡೀನಿ, ಮಾತಾಡು ಹಂಗಿಲ್ಲ, ನೀನ ಕೊಡ. ಒಂಚೂರು ಜಾಗ ಬಿಡ್ತೀರಾ? ಸಂಗವ್ರ, 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 ಸಂಗವ್ರ. ಅವ್ರ ಇಲ್ಲಿಲ್ಲ, ನಮ್ಮ ಅವ್ವಾರ ಮನೆಗೆ ಹೋಗ್ಯಾರ. ಏನ್ ಹುಡುಗಾಟ ಆಡ್ತೀರೇನ್ರಿ? ಯಾವಾಗ್ಲೂ ತಮಾಷೆ ಒಳ್ಳೇದಲ್ಲ. ಮನ್ಸ ಒಳಗ್ ಕರಿ ಅಂತ ಹುಡುಗಾಟಿಗೆ ಆಡಿದ್ನಿ. ನಿಮ್ ಹುಡುಗಾಟಕ್ಕೆ ನಾನ್ ಬಯಸ್ಕೋಬೇಕು. ನದಿ ಸಮುದ್ರ ಸೇರಿದು ಹುಡುಗಾಟ ಏನ? ರೀ, ಇಲ್ಲೆಲ್ರಿ ನದಿ ಇದೆ? ಎಲ್ ನೋಡಿದ್ರು ಬೆಟ್ಟ ಗುಡ್ಡ ಕಲ್ಲು ಮಣ್ಣು ಬೈಲು ಇಷ್ಟೇನೆ. ನಗು ಅಂತದ್ ಏನ್ರಿ ಆಯ್ತು? ಏನಿಲ್ಲ, ನೀನು ಬಹಳ ಶಾಣ ಅನ್ಕೊಂಡಿದ್ನಿ. ನಾವೊಂದ್ ಕೇಳ್ತೀನಿ, ಮಾಡ್ತೀಯಾ? ಒಳ್ಳೆ ಅನ್ಬಾರ್ದ, ಬರ್ದ ಚಿತ್ರ ಅಳಸ್ ಹೋಗ್ತೈತಿ. ಏನ? ನೀ ಆ ರಾಜನ್ ಚಾ ಅಂಗಡಿಲಿ ಕೆಲಸ ಮಾಡೋದ್ ಬಿಡ. ನಾನು ಅನ್ಕೊಂಡಿರೋದ್ ನೆರವೇರೋವರೆಗೂ ನಾನು ಅಲ್ಲೇ ಇರ್ಬೇಕು. ಸೂರ್ಯ ಚಂದ್ರ ಇಬ್ರು ಒಟ್ಟಿಗ ಇರಂಗಿಲ್ಲ. ಯಾಕೆ ಹೇಳ?
ಪೂರ್ವ ಪಶ್ಚಿಮ ಅದಕ್ಕ ನೀನ ನಮ್ ನಾಟಕದ ಕಂಪ್ನಿ ಸೇರ ಅವರ್ ಕೂಡ ನಾ ಹೇಳ್ತೀನಿ ಎಲ್ಲ ನಡೆದಿರ್ತದ. ರೀ ನೀವ್ ಒಂಚೂರು ದೂರ ಇರ್ರಿ, ಯಾರು ನೋಡಿದ್ರೆ ಮತ್ತೆ ರಗಳೆ ಮಾಡ್ತಾರೆ. ಬಿಕ್ಕಳಿಗೆ ಬಂದ್ರ ನೀರ್ ಕೊಟ್ಟು ರಮಿಸೋರ್ ಬೇಕು ಅನ್ಸ್ತದ. ನಿಮ್ ಮನೇಲಿ ಕೆಲಸ ಮಾಡ್ಕೊಂಡಿರೋ ಏ ಬಿಕ್ಕಳಿಕೆ ಅಂದ್ರ ಮಾಮೂಲಿ ಬಿಕ್ಕಳಿಕೆ ಅಲ್ಲ, ನೆನಪಿನ ಬಿಕ್ಕಳಿಕೆ, ಪ್ರೀತಿ ಬಿಕ್ಕಳಿಕೆ. ಆಕಿಗೆ ನಾಚಿಕೆ ನನ್ ಬಗ್ಗೆ ಪ್ರೀತಿ ಐತಿ. ಗೊತ್ತಾಯ್ತು ಬಿಡಿ, ರಾಜನ್ಗೆ ಹೇಳ್ತೀನಿ. ಪಾಪ ರಾಜ, ಹೇಳ್ತೀನಿ ಬಿಡಿ, ಬರ್ತೀನಿ. ಏ ನಿಲ್ಲ ನಿಲ್ಲ, ನಿನ್ ಜೋಡಿ ಸ್ವಲ್ಪ ಮಾತಾಡ್ಬೇಕ, ಅವಕಾಶ ಮಾಡ್ಕೊಡ್ತಿ? ಆಯ್ತು, ದೂರ ಏನ್ ಹೇಳಿ. ನಿನ್ನ ಅನುಗ್ರಹದ ನೆರಳಿರಲಿ ಚೆನ್ನ ಮಲ್ಲಿಕಾರ್ಜುನ. ಹೈ ಬನಶಂಕರವ್ವ, ಈ ಶಂಕನ ಗಂಗೆಲಿ ತೇಲ್ ಬಿಡ್ತೀನಿ. ದೈವದತ್ತವಾಗಿ ಯಾರಿಗೆ ಸೇರ್ಬೇಕೋ ಇದು ಅವ್ರಿಗ ಸೇರ್ಲಿ. ಅವರ ನಮ್ಮ ಮನೆಯಾಗ ಶಂಕ ಇರೋ ವಿಷಯ ಕೇಶವನಾಥರ್ಗ ತಲುಪೈತಿ. ರೊಕ್ಕ ತಗೊಂಡು ಹೊಂಟಾರ. ಬೇಡ ವಜ್ರಪ್ಪ, ಇದನ್ನ ಗಂಗೆಯಾಗಿ ಬಿಡೋದ ಸರಿ. ಅವರ ನಾಳೆ ಮುಂಜಾನೆ ಸೇಟು ಬರ್ತಾನ ಅಂತ ಸುದ್ದಿ ಬಂದದ. ವೀರಭದ್ರೇಶ್ವರ ನಾಟಕ ಮಂಡಳಿ ಅವರು ಆಗ್ಲೇ ಊರು ಬಿಟ್ಟಾರ. ಅವರು ಸೇಟುಗಾರ ರೊಕ್ಕ ಕೊಡೋದಿತ್ತು. ಇಷ್ಟು ದಿನ ಇದ್ದ ಕಷ್ಟನ ಮುಗಿಸಕ್ಕ ಶಂಕದ ಮೂಲಕ ಕೇಶವನಾಥರು ಬರ್ತಿದಾರ. ನಾ ಹೇಳೋದು ಹೇಳಿನಿ, ಇದ್ರ ಮ್ಯಾಗ ನಿಮ್ಮಿಷ್ಟ. ನಾನಾದ್ರ ಈ ಕಂಪ್ನಿ ಮುಚ್ಚಿದ್ರ ಖಾನಾವಳಿಯಾಗ ಗಲ್ಲಾ ಪೆಟ್ಟಿಗೆ ಪಕ್ಕ ಕೂತು ಜೀವನ ನಡೆಸ್ತೇನೆ. ಇಲ್ಲಾಂದ್ರ ಗಿಡ ಅಂಗಡಿ ಇಡ್ತೇನೆ. ನೀವು ಮಾಲ್ಕಮ್ಮ ಅದಿರಿ, ನೀವು ಮಾಲ್ಕಮ್ಮನಾಗೇ ಇರ್ಬೇಕು ಅನ್ನೋದು ನನ್ನ ಆಸೆ. ಆಲೋಚನೆ ಮಾಡ್ರಿ ಅವರ, ಈ ಶಂಖನ ಗಂಗೆಯಾಗಿ ತೇಲ್ ಬಿಡ್ತಿರೋ ಇಲ್ಲ ನಾಟಕ ಕಂಪ್ನಿನ ಸಾಲದಿಂದ ಮುಕ್ತ ಮಾಡ್ತಿರೋ? ಯೋಚನೆ ಮಾಡ್ರಿ. ದೇವಸ್ಥಾನದ ಹತ್ರ ಬಾ ಅಂದಿದ್ದೆ, ಇಲ್ಲಿ ಬಂದು ಕೂತಿದ್ದೀಯಾ? ಯಾಕ ಎಲ್ಲಿಗೆ ಹೋಗೋದಕ್ಕೂ ಮನ್ಸಾಗ್ತಾ ಇಲ್ಲ ದಣಿ. ಬೆಳಗ್ಗೆಯಿಂದ ಎಲ್ಲಿಗೂ ಹೋಗೇ ಇಲ್ಲ ನೀನು. ಹಾಗಾದ್ರೆ ಏನೋ ಆಲಸ್ಯ ದಣಿ. ನನಗೆ ಒಂದ್ 2 ದಿನ ರಜಾ ಕೊಡಿ. ಹೊರಗಡೆ ಊರಿನಲ್ಲಿರೋ ನಮ್ಮ ನೆಂಟರ ಮನೆಯಲ್ಲಿ ಇದ್ದು ಬರ್ತೀನಿ. ಊರೇ ಬೇಡವಾಗಿದೆ. ಕಾಯಮ್ಮ ಕಳಿಸ್ಬಿಡ್ತೀನಿ, ಅಲ್ಲೇ ಇದ್ಬಿಡು. ನಾನೇನ್ ಮಾಡಿದೆ ದಣಿ? ಬೆಳಗ್ಗೆ ನೀನು ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ, ಹೌದು ಅಲ್ವಾ? ಬನಸೇರಿಯಿಂದ ವಜ್ರಪ್ಪ ಅನ್ನೋರ್ ಕಡೆಯಿಂದ ಪತ್ರ ಬಂದಿದೆ, ತಲುಪಿಸ್ಬೇಕು ಅನ್ನೋ ಪರಿಜ್ಞಾನ ಬೇಡ. ಅಂಕದ ವಿಷಯದಲ್ಲಿ ನನಗೆ ಮೋಸ ಮಾಡಬೇಕು ಅಂತ ಗೋಪಾಲು, ನನಗೆ ಸಿಗಬೇಕು ಅಂತ ನನ್ನ ಮನ್ಸಲ್ಲಿ ಇಲ್ಲ ದಣಿ. ಆದ್ರೆ ಅದು ನಿಮಗ್ ಸಿರೋದ್ ಬೇಡ. ಗೋಪಾಲು ಮಾತಾಡಿದ್ರೆ ಸಿಗದ್ ಬಿಡ್ತೀನಿ. ಪತ್ರ ಬಂದಿದೆ ಅಂದ್ರೆ ಏನೋ ವಿಷಯ ಇದೆ ಅಂತ. ಆ ಪತ್ರ ಕೊಡು ನನಗೆ. ಜನಗಳ ಬಗ್ಗೆ ನಿಮ್ಗೆ ಯೋಚನೆ, ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಬಂದಿರೋ ಪತ್ರದ ಬಗ್ಗೆ ನಿಮ್ಗೆ ಯೋಚನೆ. ಮೊದಲು ಚಿಕ್ಕ ದಣಿಗಳನ್ನ ಹುಡುಕ್ಸಿ,
ನೀವು ಆಟ ಟೋಪದ ಹಾದಿ ಹಿಡಿಯೋದು ಬೇಡ ದಣಿ. 2 ವಾರ ಆಯ್ತು ಚಿಕ್ಕ ದಣಿಗಳ ಮುಖ ನೋಡಿ. ನಾನು ಬದುಕಿದ್ರೆ ಅಲ್ವೇನೋ ಸುಚೇಂದ್ರ ಸುಖವಾಗಿರೋದು. ಈ ಸಾರ್ತಿ ಶಂಕ ಸಿಗದೆ ಹೋದ್ರೆ ನಾನಂತೂ ಖಂಡಿತ ಬದುಕಿರೋದಿಲ್ಲ. ಅಪ್ಪ ಮಗನ ಮಧ್ಯೆ ಏನೆಲ್ಲ ನಡೆದೋಯ್ತು ದಣಿ. ಎಲ್ಲ ಶಂಕದಿಂದ ಅಂತ ನಾನು. ಶಂಕದ ಸಾಹಸ ಬೇಡ ಅಂದ್ರೆ ಸಾಯ್ತೀನಿ ಅಂತೀರ. ಚಿಕ್ಕ ದಣಿಗಳ ಮೇಲೆ ನನಗೆ ವಿಪರೀತವಾದ ಪ್ರೇಮ ದಣಿ. ಅವ್ರು ನನ್ನ ಮಗನ ಸಮಾನ ದಣಿ. ಅವ್ರನ್ನ ಭುಜದ ಮೇಲೆ ಎತ್ತಾಡ್ಸಿದ್ದೀನಿ. ನೀವು ನನಗೆ ತಂದೆ ಸಮಾನ. ನೀವು ನನ್ನ ಬದುಕನ್ನು ರೂಪಿಸ್ತವ್ರು. ಅವರನ್ನು ಬಿಡೋ ಹಾಗಿಲ್ಲ, ನಿಮ್ಮನ್ನು ಬಿಡೋ ಹಾಗಿಲ್ಲ. ಆದ್ರೂ ನಿಮ್ ಬಾಯಲ್ಲಿ ಸಾವನ್ನ ಮಾತು ಬರಬಾರ್ದು ದಣಿ. ನಾವೆಲ್ಲ ಅನಾಥರಾಗ್ಬಿಡ್ತೀವಿ. ಹೇಳ್ತೀನಿ ದಣಿ, ಪತ್ರದಲ್ಲಿ ಏನಿದೆ ಅಂತ ಹೇಳ್ತೀನಿ. ಸಾರ್ಥಕ ಆಯ್ತು ನಿನ್ನ ಜೊತೆಲಿ ಇಟ್ಕೊಂಡಿದ್ದಕ್ಕೆ. ನಾನಿಲ್ದೆ ಹೋದ್ರೂ ಸುಚೇಂದ್ರ ಸುಖವಾಗಿರ್ತೀನಿ. ಹೇಳು ಪತ್ರದಲ್ಲಿ ಏನಿದೆ ಅಂತ. ಶಂಕ ಧರಣಿ ದೇಸಾಯಿ ಅವರ ಮನೆಯಲ್ಲಿದೆ ಅಂತೆ. ದುಡ್ಡಿನ ಸಮೇತ ತಕ್ಷಣದಲ್ಲಿ ಬರೋದಕ್ಕೆ ಹೇಳಿದ್ದಾರೆ. ನಿನಗೆ ನಿಮ್ಮ ಅಪ್ಪನ ಮೇಲಿರೋ ನಂಬಿಕೆ ನನ್ನ ಮೇಲೆ ಇಲ್ವಲೆ? ಯಾಕೆ ಹೋಗಿದ್ದೆ ಬೇಡಕ್ಕೆ? ಎಂತಕ್ಕ ಹಂಗಂತ್ರಿ? ನಾನು ನಿಮ್ಮ ಮೇಲೆ ನಂಬಿಕೆ ಇತ್ತು, ಅದಕ್ಕೆ ಹೋಗಿದ್ದೆ ಅಪ್ಪಯ್ಯನ ಹತ್ರ. ನೀನು 3 ತಿಂಗಳಿಂದ ದೊಡ್ಡಪ್ಪ ನೋಡ್ತಾ ಇದೆಯಾ ಕಣೆ. ನಾನು ಹುಟ್ಟಿದಾಗ್ಲಿಂದ ನೋಡ್ತಾ ಇದ್ದೀನಿ. ಅವ್ರ ವ್ಯಂಗ್ಯ, ಅವ್ರ ವಿಮರ್ಶೆ ಚುಚ್ಚುತ್ತೆ. 1000 ಮಾತಾಡ್ತಾರೆ. ನೀನ್ ಯಾಕೆ ಹೋಗಿದ್ದೆ ಅಲ್ಗೆ? ನಾನು ಕಾಣ್ತಿದ್ದೆ. ಸಾಲ ಕಲ್ದು ಅಲ್ದು ನಿಮ್ ಚಪ್ಪಲಿ ಸವಿದಿತ್ತು. ಊಟ ತಿಂಡಿ ಬಿತ್ತು ಅಡ್ದಾಡ್ತಿದ್ರಿ. ನನ್ ಕೆಲದು ಕಾಂಬು ಕಾತಿಲ್ಲ, ಅದಕ್ಕೆ ಹೋಗಿದ್ದೆ ಅಪ್ಪಯ್ಯನ ಹತ್ರ. ಕೇಳೋ ಹಾಗಿದ್ರೆ ನಾನ್ ಕೇಳ್ತಿರ್ಲಿಲ್ವಾ? ನೋಡಕ್ಷತಾ, ನನ್ನ ವ್ಯವಹಾರದ ವಿಷಯದಲ್ಲಿ ನೀನ್ ತಲೆ ಹಾಕೋ ಆಗಿಲ್ಲ. ಡಿಪೋ ಹೋದ್ರೆ ಹೋಗ್ಲಿ, ದೇವ್ರ ಇಟ್ಟಂಗಾಗುತ್ತೆ. ನಿನ್ ಮಣ್ ತಿನ್ಸಲ್ಲ ಕಣೆ, ಹೆದ್ರು ಬೇಡ. ಎಲ್ಲ ಅಮ್ಮನ ಬುದ್ಧಿ ಬಂದಿದೆ ನಿನಗೆ. ಇಷ್ಟು ದಿನ ನೀವೇ ಎಲ್ರಿಗೂ ಸಂಬಳ ಕೊಡ್ತಿದ್ದರು, ಈಗ ಕೆಲ್ಸಕ್ಕೆ ಹೋತ್ರ? ಮರ್ಯಾದೆ ಏನು ಹೋಗಲ್ಲ. ಏನ್ ಕಳ್ತನ ಕೇಳ್ತಿದ್ದೀನಾ? ನ್ಯಾಯವಾದ ದಾರಿ ಕೆಲಸ ಯಾವ್ದಾದ್ರೇನು? ಅತ್ತೆಗೆ ಹೆದರಿಕೆ ಶುರು ಆಯ್ತು, ಬೀದಿಗೆ ಬಿದ್ಬಿಡ್ತೀವೇನೋ ಅಂದೇಳಿ. ಅಮ್ಮ ಹಂಗೆ. ನಿನಗೆ ಶ್ರೀಮಂತಿಗೆ ಅನುಭವಿಸೋ ಆಸೆ. ಒಬ್ಬೊಬ್ರದ್ದು ಒಂದೊಂತರ. ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಮಾತ್ರ ಯಾರು ಇಲ್ಲ ಇಲ್ಲಿ. ಯಾಕೋ ಸದಾನಂದ, ಹೊರಗಡೆ ಅವ್ರ ಸಿಟ್ಟನ್ನೆಲ್ಲ ತಂದು ಇವಳ ಮೇಲೆ ಹಾಕ್ತಿದ್ಯಾ? ಪೀರ್ ಸಾಬಿ ಹತ್ರ ಬಡ್ಡಿ ಮಾತಾಡಿದ್ದಮ್ಮ. ಅಧಿಕ ಪ್ರಸಂಗ ಅಲ್ವೇನಮ್ಮ ಇವಳ್ದು? ನಿಮ್ ದೊಡ್ಡಪ್ಪ ಆದ್ರೆ ಬಡ್ಡಿ ಕೇಳಲ್ಲ ಕಣೋ. ಓ, ಸೊಸೆಗೂ ವ್ಯವಹಾರ ಕಲಿಸ್ತಾ ಇದೀಯ ನೀನು? ಯಾಕಮ್ಮ ಅರ್ಥ ಆಗಲ್ಲ ನಿನಗೆ? ಆಗಿರೋದು 5 ಲಕ್ಷ ರೂಪಾಯಿ ಸಾಲ. ನಷ್ಟದಲ್ಲಿದ್ದೀನಿ, ಒಪ್ತೀನಿ. ಹಾಗಂತ ನನ್ನ ಮನಸ್ಸಲ್ಲಿ ನನ್ನನ್ನು ಹಮಾಲಿ ಅಂತ ಅನ್ಕೊಳ್ಳ. ಆಗಿರೋದು ಸಣ್ಣ ಮಟ್ಟದ ನಷ್ಟ. ಆರ್ಥಿಕವಾಗಿ ಕುಗ್ಗಿದ್ದೀನಮ್ಮ, ಅಷ್ಟೇ. ಸದಾನಂದ, ಸಂಬಂಧಿಕರ ಹತ್ರ ಸಾಲ ಕೇಳಿದ್ರೆ ಹೊಡೆದಾಟ ಬಡದಾಟ ಇರಲ್ಲಪ್ಪ, ಮಾನ ಮರ್ಯಾದೆ ಹೋಗಲ್ಲ ಕಣೋ. ಸಾಲ ಕೊಡೋದು 2 ದಿನ ತಡವಾದ್ರೂ ಸಮಸ್ಯೆ ಆಗಲ್ಲ, ಸಮಯ ಕೇಳ್ಬೋದು. ಹಿಂಗೋ ಸದಾನಂದ, ನಿಮ್ ದೊಡ್ಡಪ್ಪ ನಮಗ್ ಸಾಲ ಕೊಟ್ಟು ನೀನು ಮುಕ್ತವಾಗಿ ಡಿಪೋಗೆ ಓಡಾಡಕ್ ಶುರು ಮಾಡಿದ್ರೆ ಸಾಕು ಕಣೋ. ಬಾರೋ, ದೊಡ್ಡಪ್ಪ ನಮಗ್ ಬರಕ್ ಹೇಳಿದಾರಂತೆ. ಬಾರೋ ಸದಾನಂದ, ಹೋಗೋಣ, ಹೋಗ್ಬರೋಣ ಬಾರೋ. ಅಮ್ಮ, ಡಿಪೋ ಶುರು ಮಾಡಿದ್ದೀನಿ, ಮಾಲೀಕನಾಗಿದ್ದೀನಿ. ಆಶೀರ್ವಾದ ಮಾಡಿ ದೊಡ್ಡಪ್ಪ ಅಂತ ಕಾಲಿಗೆ ಬಿದ್ದಿದ್ದೆ. ಆದ್ರೆ ಈಗ ಸೋತಿದ್ದೀನಿ, ಕೈ ಹಿಡಿದು ದೊಡ್ಡಪ್ಪ ಅಂತ ಕಾಲಿಗೆ ಬೀಳ. ಸದಾನಂದ, ನಿಮ್ಮಪ್ಪ ಹೊರಗಡೆಯವ್ರ ಹತ್ರ ಸಾಲ ಮಾಡಿ ಮನೆಗೆ ಮಂಚ ಬಂದು ಮಂಚ ತಂದವರು ನನ್ನ ವಯಸ್ಸು ಕೇಳಿದ್ ಸಾಕಪ್ಪ. ಮನೆ ಲಕ್ಷತಾ ಇದ್ದಾಳು ಕಣೋ. ನನಗ್ ಬಂದ ಪರಿಸ್ಥಿತಿ ಅವಳಿಗೆ ಬರೋದ್ ಬೇಡ. ಬಂದವ್ರು ಅವಳು ವಯಸ್ಸು ಕೇಳದ್ ಬೇಡಪ್ಪ. ಮನೆಗೆ ರೌಡಿಗಳು ಬರೋದ್ ಬೇಡ ಕಣೋ ಸದಾನಂದ. ಸಾಲ ವಾಪಸ್ ಕೊಡು ಅಂತ ನಿಮ್ ದೊಡ್ಡಪ್ಪ ಮನೆಗೆ ಬಂದ್ರೆ ಅವಮಾನ ಆಗಲ್ಲ, ಮರ್ಯಾದೆ ಹೋಗಲ್ಲ ಕಣೋ. ಒಪ್ಕೊಳ್ಳೋ ಸದಾನಂದ. ಒಪ್ಕೊಳ್ಳೋ. ಗೋಲ್ ಗುಂಬಸ್ ನಂಗ ಮಾತಾಡ್ದ ಕುಂತ್ರ ಹೆಂಗ?
ಮಾತಾಡ. ಮಾತಾಡಬೇಕು ಅಂದ್ರೆ ನೀವೇ ಏನೂ ಮಾತಾಡ್ತಿಲ್ಲ. ನನಗೇನೋ ನೆನಪಾಯ್ತು. ಅವ್ವಾರ ನನ್ ಕಣ್ ಮುಂದಿದ್ದಾಗ ನಾ ಅವ್ವಾರ ನೆನ್ಪು ಮಾಡ್ಕೊಳ್ಳೋದಿಲ್ಲ. ಯಾರೀ ನಿಮ್ ಬಾಯಿಗೆ ಬಜ್ಬೆಣ್ಣೆ ಇಟ್ಟವ್ರು? 2 ನಿಮಿಷ ಸುಮ್ಮನೆ ಇರಲ್ವಲ್ರಿ ನೀವು? ಅಯ್ಯೋ, ಮಾತು ಅಂದ್ರ ಮುತ್ತು. ಇವತ್ತಲ್ಲ ನಾಳಿ ಮಾತು ಅನ್ನೋ ಮುತ್ತು ಉದುರ್ತೈತಿ. ಈಗ ನೋಡು ಉದುರ್ತಾ ಐತಿ. ಈಸ್ಕೊಂಡು ನಿನ್ಗ ಸಾಕಾತು. ಹಿಂಗ ಮಾತಾಡ್ತಿದ್ರೆ ಮುತ್ತುದ್ರಲ್ಲ ಕಿವಿ ಕಿವುಡಾಗುತ್ತೆ ನೋಡಿ. ಏನು ಮಾತಾಡ್ಬೇಕು ಅಂತಿದ್ರ ಬೇಗ ಹೇಳಿ. ಮನ್ಸ್ನಾಗ ಏನೈತಿ ಅಂತ ತಿಳಿದ್ರ ನಾನ್ ನೀ ಹೇಳ್ದಂಗ ಕೇಳ್ತೀನಿ. ಮಾತಾಡು ಯಪ್ಪ. ನೋಡಿ, ಗಂಭೀರವಾಗಿರ್ಬೇಕು, ಇಲ್ಲ ನಾ ಇಲ್ಲಿಂದ ಹೊಟ್ಬಿಡ್ತೀನಿ ಅಷ್ಟೇನೆ. ಆತಾತ ನಾ ಗಂಭೀರ ಆಗೇ ಇರ್ತೀನಿ. ಆದ್ರ ನೀ ಹುಡುಗಾಟ ಆಡ್ಬೇಕ. ಇಬ್ರು ಗಂಭೀರ ಆಗಿದ್ರ 2 ಕಮ್ಮ ನಿಂತ ಹಾಗಿರ್ತೈತ್ ನೋಡು. ವಜ್ರಪ್ಪ, ಯಾಕ ವಜ್ರಪ್ಪ? ಬಾರ. ಕೆಲ್ಸದ ನಿಲ್ ವಜ್ರಪ್ಪ, ಸುಳ್ಳು ಹೇಳ್ಬೇಡ. ತಲೆ ಮೇಲೆ ಟವಲ್ ಹಾಕೊಂಡಿ? ಅದು ಬಿಸ್ಲು. ನೀವ್ ಯಾರು ಗೊತ್ತಾತೇನ? ಸುಚೇಂದ್ರ ಅಂತ ಹೊಸದಾಗಿ ರಾಜನ್ ಚಾ ಅಂಗಡಿಯಾಗ ಕೆಲ್ಸಕ್ ಸೇರ್ಕೊಂಡಾನ. ಚಲೋ ಆತು, ಬಾಳ್ ಕೆಲ್ಸ ಅದ, ನಾ ಬನ್ನಿ. ನಾನು ಹೊರಡ್ತೀನಿ. ಏ